ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೊಂದು ಬ್ರೈಡಲ್ ವರ್ಕ್ ತೋರಿಸಿದ್ದೇನೆ. ಇದು ಒಂಥರ ಡಿಫ್ರೆಂಟ್ ವರ್ಕ್ ನೋಡ್ಬೋದು ನೀವು. ಇದು ಲೋಟಸ್ ವರ್ಕ್ ಅಂದರೆ ಅವರ ಸ್ಲೀವ್ಸಿಗೆ ಉಲ್ಟಾ ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಹತ್ರ ಅಂದರೆ ಆರ್ಮ್ ಹೋಲ್ ಹತ್ರ ಒಂದೇ ಒಂದು ಫ್ಲವರ್ ಮಾಡಲಿಕ್ಕೆ ಹೇಳಿದರು. ನೋಡ್ಬೋದು ನೀವು, ನಾನು ಥ್ರೆಡ್ ವರ್ಕ್ ಪ್ಲಸ್ ಬೀಡ್ ವರ್ಕ್ ಮಿಕ್ಸ್ ಮಾಡಿದ್ದೇನೆ. ಥ್ರೆಡ್ ವರ್ಕ್ ಸಿಲ್ಕ್ ಥ್ರೆಡ್ ಲೋಡೆಡ್ ಸ್ಟಿಚ್ ಮಾಡಿದ್ದೇನೆ. ಸೊ ಜಸ್ಟ್ ಎರಡು ಕೈಗೆ ಲೋಟಸ್ ವರ್ಕ್ ಮಾತ್ರ ಮಾಡಲಿಕ್ಕೆ ಹೇಳಿದರು, ಬೇರೆ ಯಾವುದು ವರ್ಕ್ ಬೇಡ ಅಂತ. ನೋಡ್ಬೋದು ಈಗ ಇದರದ್ದು ನೋಡಿ, ಇದರಲ್ಲಿ ಡಬಲ್ ಶೇಡ್ ಇದೆ. ಯಾಕಂದರೆ ಡಬಲ್ ಶೇಡ್ ಅಂದರೆ ಅವರಿಗೆ ಬೇರೆ ಕಲರ್ ಇಲ್ಲ ಸಾರಿಯಲ್ಲಿ, ಖಾಲಿ ಇದು ಮತ್ತು ಇದರ ಉಲ್ಟಾ ಮಾಡಿದರೆ ಈ ಟೈಪ್ ರೆಡ್ ಕಲರ್ ಇದೆ. ಸೊ ಹಾಗಾಗಿ ನಾನಿಲ್ಲಿ ಪಿಂಕ್ ಕಲರ್ ಮತ್ತು ರೆಡ್ ಕಲರ್ ಮಿಕ್ಸ್ ಮಾಡಿ ಇದು ಸಿಲ್ಕ್ ಥ್ರೆಡ್ ಲೋಡೆಡ್ ಸ್ಟಿಚ್ ಮಾಡಿದ್ದೇನೆ. ಸೊ ಮತ್ತು 3mm ಬೀಡ್, ಸ್ಟೋನ್ ಚೈನ್ ಮತ್ತು ಸ್ವಲ್ಪ ಪರ್ಲ್ ಯೂಸ್ ಮಾಡಿದ್ದೇನೆ. ಇದರದ್ದು ಏನು ಹೇಳ್ತೇವೆ, ಇದರದ್ದು ಜಸ್ಟ್ ಕೈ. ಸೊ ಇದರದ್ದು ನೆಕ್ ನೋಡುವ, ನೆಕ್ ತುಂಬ ಚೆನ್ನಾಗಿ ಬಂದಿದೆ ವರ್ಕ್. ನಾನು ಫ್ರಂಟ್ ನೆಕ್ ತೋರಿಸ್ತೇನೆ ನೋಡಿ. ಇದು ಫ್ರಂಟ್ ನೆಕ್ಕಲ್ಲಿ ಕೂಡ ಹಾಗೆ ಚೈನ್ ಸ್ಟಿಚ್ ಮತ್ತು ಶುಗರ್ ಬೀಡ್ ಮತ್ತು 3mm ಬೀಡ್, ರಿಟರ್ನ್ ಚೈನ್, ಸ್ಟೋನ್ ಚೈನ್ ಯೂಸ್ ಮಾಡಿದ್ದೇನೆ, ಪರ್ಲ್ ಯೂಸ್ ಮಾಡಿದ್ದೇನೆ. ಮತ್ತು ಇಲ್ಲಿ ಸ್ವಲ್ಪ ಗ್ಲಾಸ್ ಬೀಡಲ್ಲಿ ನಾನು ಲೋಡೆಡ್ ಸ್ಟಿಚ್ ಹಾಕಿದ್ದೇನೆ ನೋಡಿ. ಇದು ತುಂಬ ಗ್ರ್ಯಾಂಡ್ ಕಾಣುತ್ತೆ, ನೋಡ್ಬೋದು ಈ ವರ್ಕ್ ಕೂಡ. ಸೊ ಎಂಡಲ್ಲಿ ನಾನು ಹೇಳ್ತೇನೆ ಎಷ್ಟು ಅಮೌಂಟ್ ಅಂತ ಈ ಡಿಸೈನಿಗೆ. ಸೊ ಇದು ಫ್ರಂಟ್ ನೆಕ್ ಡಿಸೈನ್ ಬರುತ್ತೆ. ಈಗ ಬ್ಯಾಕ್ ನೆಕ್ ಡಿಸೈನ್ ನೋಡುವ. ನೋಡಿ ಗಾಯ್ಸ್, ಇದು ಬ್ಯಾಕ್ ನೆಕ್ ಡಿಸೈನ್ ಅಂತೂ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಸೊ ಇದು ಕೂಡ ಹಾಗೆ ನಾವು ಸ್ಲೀವ್ಸಿಗೆ ಲೋಟಸ್ ಮಾಡಿದ್ವಲ್ಲ, ಇಲ್ಲಿ ಸ್ಲೀವ್ಸಿಗೆ ಲೋಟಸ್ ಮಾಡಿದ್ವಲ್ಲ, ಸೇಮ್ ಲೋಟಸನ್ನು ಅವರು ಬ್ಯಾಕಿಗೆ ಮಾಡಲಿಕ್ಕೆ ಹೇಳಿದ್ದಾರೆ. ಬ್ಯಾಕಿಗೆ ಅಂದರೆ ಇಲ್ಲಿ ನಮ್ಮ ಸೊಂಟದ ಹತ್ರ ಪಟ್ಟಿ ಬರುತ್ತಲ್ಲ, ಅಲ್ಲಿಗೆ ಅಲ್ಲ, ನಮ್ಮ ಬ್ಯಾಕ್ ನೆಕ್ನ ಮಿಡ್ಲಿಗೆ. ಆಗೇನಾಗುತ್ತೆ ಅಂದರೆ ಇಲ್ಲಿಂದ ಕಟ್ಟಾಗುತ್ತೆ, ಇಲ್ಲಿಂದ ಪೀಸ್ ಕಟ್ ಮಾಡ್ತಾರೆ. ಮತ್ತು ಇಷ್ಟೇ ಬ್ಯಾಕ್ ನೆಕ್ ಡೀಪ್ ಬರೋದಿಷ್ಟೇ. ಬ್ಯಾಕಲ್ಲಿ ಇಂಥ ಫ್ಲವರ್ ಬರುತ್ತೆ, ಇಲ್ಲಿ ಕಟ್ ಮಾಡ್ತಾರೆ. ಬ್ಯಾಕ್ ನೆಕ್ ನಿಜವಾಗಿ ಇಷ್ಟು ಡೀಪ್ ಬರುತ್ತೆ, ಬಟ್ ಅವರಿಗೆ ಅಷ್ಟು ಡೀಪ್ ಇಲ್ಲ. ಈ ವರ್ಕ್ ಆ ಡೀಪ್ನ ಒಳಗಡೆ ಬಂದು ಒಂಥರ 3D ವರ್ಕ್ ಆಗಿ ಕಾಣುತ್ತೆ ನೋಡಿ. ಇಲ್ಲಿ ಕೂಡ ಹಾಗೆ ನಾನು ಪರ್ಲ್ ಯೂಸ್ ಮಾಡಿದ್ದೇನೆ, ನೋಡ್ಬೋದು ಪರ್ಲ್ ಯೂಸ್ ಮಾಡಿದ್ದೇನೆ. ಮತ್ತು ಮಿಡ್ಲಿಗೆ ಕೂಡ ಪರ್ಲ್ ಹಾಕಿದ್ದೇನೆ. ಇಲ್ಲಿ ಕೂಡ ಹಾಗೆ ಡಬಲ್ ಶೇಡ್ ಲೋಡೆಡ್ ಸ್ಟಿಚ್ ಮಾಡಿದ್ದೇನೆ, ಪಿಂಕ್ ಮತ್ತು ಸ್ವಲ್ಪ ರೆಡ್ ಕಲರ್. ಇದರಲ್ಲಿ ಕೂಡ ನೀವು ನೋಡ್ಬೋದು, ಫಸ್ಟಿಗೆ 2 ಲೈನ್ ಚೈನ್ ಸ್ಟಿಚ್ಚು ಮತ್ತು 4mm ಬೀಡ್ ಅಥವಾ 3mm ಬೀಡ್. ರಿಟರ್ನ್ ನಾವು ಶುಗರ್ ಬೀಡ್, ಸ್ಟೋನ್ ಚೈನು, ಶುಗರ್ ಬೀಡ್ ಮತ್ತು ಗ್ಲಾಸ್ ಬೀಡಲ್ಲಿ ಸ್ವಲ್ಪ ಲೋಡೆಡ್ ಸ್ಟಿಚ್ ಮಾಡಿದ್ದೇವೆ, ಸ್ವಲ್ಪ ಸಪೂರದಲ್ಲಿ. ಮತ್ತು ರಿಟರ್ನ್ ನಾವು ಶುಗರ್ ಬೀಡಲ್ಲಿ ಲೈನ್ ಹಾಕಿದ್ದೇವೆ. ಮತ್ತು 3mm ಪರ್ಲ್ ಮತ್ತು ಒಂದೊಂದು ಶುಗರ್ ಬೀಡ್ ಫುಲ್ಲು ಹೀಗೆ ಕೊಟ್ಟಿದ್ದೇವೆ ನೋಡಿ. ಡಿಸೈನ್ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ನೋಡಿ. ಈ ಥರದ್ದು ನಿಮಗೂ ಮಾಡಿಸ್ಲಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಇದರದ್ದು ಪ್ರೈಸ್ ಬಂದುಬಿಟ್ಟು 3000 ಆಗುತ್ತೆ. 2 ಕೈಗೆ ಲೋಟಸ್ ಬರುತ್ತೆ, ಫ್ರಂಟ್ ನೆಕ್. ಇದಂದರೆ ನಿಮಗೆ ಬ್ರೈಡಲ್ ವರ್ಕ್ ಬರುತ್ತೆ, ಅಂದರೆ ಇದಕ್ಕೆಲ್ಲ ಎಕ್ಸ್ಟ್ರಾ ಪ್ರೈಸ್ ಬರುತ್ತೆ. ಬಟ್ ನಾವು ಅದಕ್ಕೆ ಎಕ್ಸ್ಟ್ರಾ ತಗೊಳ್ಳಲ್ಲ. 3000ದಲ್ಲಿ ನಾವು ಇಷ್ಟು ಗ್ರ್ಯಾಂಡಾಗಿ ವರ್ಕ್ ಮಾಡಿ ಕೊಡ್ತೇವೆ. ಯಾರಿಗೆಲ್ಲ ಮಾಡಿಸ್ಲಿಕ್ಕಿದೆ ಮಾಡ್ಬೋದು. ಈಗ ನಿಮಗೆ ಇಲ್ಲಿ ಲೋಟಸ್ ಬೇಡ, ಬೇರೆ ನಿಮ್ಮ ಚಾಯ್ಸ್ ಇದು ಡಿಸೈನ್ ಮಾಡಲಿಕ್ಕಿದ್ರು ಮಾಡ್ತೇವೆ ಇಲ್ಲಿಗೆ. ಮತ್ತು ಕೈಗೆ ಕೂಡ ಹಾಗೆ ಲೋಟಸ್ ಬೇಡ, ಈಗ ಪಿಕಾಕ್ ಮಾಡಲಿಕ್ಕಿದ್ರೆ ಪಿಕಾಕು ಮಾಡ್ತೇವೆ ನೋಡಿ. ಇದು 2 ಕೈ ಇದು ಲೋಟಸ್. ಇದು ಫ್ರಂಟ್ ನೆಕ್ ಬರುತ್ತೆ, ಇದು ಬ್ಯಾಕ್ ನೆಕ್. ಓಕೆ ಅಲ್ವಾ? ಸೊ ನಿಮಗೆ ಲೋಟಸ್ ಬೇಡ, ಬೇರೆ ವರ್ಕ್ ಬೇಕು ಅಂದರೆ ಬೇರೆ ವರ್ಕು ಕೂಡ ಮಾಡಿಸ್ಬೋದು ನೀವು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ. ಸೊ ನಮ್ಮದು ಆನ್ಲೈನ್ ಕ್ಲಾಸ್ ಕೂಡ ಇದೆ, 1000 rupeesಗೆ 1 month ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ವಿಡಿಯೋ ಕ್ಲಾಸು. ಸೊ ಯಾರಿಗೆಲ್ಲ ಬೇಕು ಬೇಗ ಜಾಯ್ನ್ ಆಗಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.